ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರೀ ಇವತ್ತು ನಾನು ಅಕ್ಕಿ ರೊಟ್ಟಿ ಮಾಡೋದು ಹೆಂಗಂತ ಶೇರ್ ಮಾಡ್ಕೊಳಕತ್ತೀನಿ. ಭಾಳ ತಿಂಗಳ ನಂತರ ನಾನು ಈ ಚಾನಲ್ನಾಗ ಒಂದು ರೆಸಿಪಿನ ಶೇರ್ ಮಾಡ್ಕೊಳಕತ್ತೀನಿ. ಕೆಲವೊಂದು ಪ್ರಾಬ್ಲಮಿಂದ ಇದರಲ್ಲಿ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ, ಅದೆಲ್ಲ ಸರಿ ಹೋಯ್ತು ಈಗ. ಹಾಗಾಗಿ ನಿಮ್ಮ ಜೊತೆಗೆ ಮತ್ತೆ ನಂಗೆ ಗೊತ್ತಿರೋ ಅಂಥ ರೆಸಿಪಿ ಶೇರ್ ಮಾಡ್ಕೊಳಕತ್ತೀನಿ. ಬರೀ ಇವತ್ತು ಅಕ್ಕಿ ರೊಟ್ಟಿ ಮಾಡೋದು ಹೆಂಗಂತೇಳಿ ಹೇಳ್ಕೊಳಕತ್ತೀನಿ. ನಾನು ಒಂದು ಬಾಣಲೆ ಇಟ್ಕೊಂಡೀನಿ ರೀ. ಅದಕ್ಕೆ ಒಂದು ಬಟ್ಲ ನೀರು ಹಾಕೀನಿ ರೀ. ಹಾಕಿ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ ಹಾಕಾಕಿಟ್ಟೀನಿ ರೀ. ಇದನ್ನು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊರಿ, ಅಂದ್ರೆ ಅಕ್ಕಿ ರೊಟ್ಟಿ ಈಸಿಯಾಗಿ ಮಾಡ್ಕೊಬೋದು. ಸ್ಟಾರ್ಟಿಂಗ್ ಕಲಿಯೋರಿಗೆ ಹರಿಯೋದು, ಆಮೇಲೆ ಹಂಚ್ಬಿಟ್ಟು ಎದ್ದೇಳೋದೇ ಇಲ್ಲ, ಹಂಚಿನಾಗ ಎತ್ತಿ ಹಾಕೋಕ್ಕಾಗ್ತಿರಲ್ಲ, ಆ ಥರ ಹರಿತಿರ್ತಾವೆ. ಇದರಲ್ಲಿ ನಾನು ಹೇಳಿರೋಂಗೆ ಟಿಪ್ಸ್ ಎಲ್ಲ ಫಾಲೋ ಮಾಡಿರಿ, ಪರ್ಫೆಕ್ಟಾಗಿ ಅಕ್ಕಿ ರೊಟ್ಟಿ ಮಾಡ್ಕೊಬೋದು. ಹೊಸಬ್ರ ಸತಿ ಈಸಿಯಾಗಿ ಮಾಡ್ಕೊತೀರಿ. ಈಗ ನಾ ಅಳತೆ ಹೇಳಿದ್ನಲ್ರಿ, 1 ಕಪ್ ನೀರು ಹಾಕಿದ್ನಲ್ಲ, ಅದ್ರಾಗ ಅರ್ಧ ಕಪ್ನಷ್ಟು ನಾನು ಅರ್ಧ ಕಪ್ಪಿನ ಮೇಲೆ ಅಂದ್ರೆ 3/4 ಕಪ್ಪಷ್ಟು ಹಿಟ್ಟು ಹಾಕೀನಿ ರೀ. ಹಿಟ್ಟು ಹಾಕಿ ಅದು ಪೂರ್ತಿ ಕುದಿ ಬಿದ್ದ ಮೇಲೆ ಹಿಟ್ಟು ಹಾಕೀನಿ. ಹಾಕಿ ಈಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿ ಇಟ್ಕೋರಿ. ಮಿಕ್ಸ್ ಮಾಡಿ ಒಂಚೂರು ಎಲ್ಲೂ ಗಂಟು ಉಳಿದೇ ಇರೋಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದನ್ನ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಮುಚ್ಚಿ ಬಿಟ್ಬಿಡ್ರಿ. ಹಾಗೆ ಸ್ನೇಹಿತರೆ, ಇದನ್ನು ಮಿಕ್ಸ್ ಮಾಡುವಾಗ ಒಂದು ಕೈಲಿ ಅದನ್ನ ಬುಟ್ಟಿನ ಕರೆಕ್ಟಾಗಿ ಹಿಡ್ಕೊಂಡು ನೀಟಾಗಿ, ಈಗ ನಾವು ಮಾಮೂಲಿ ರೊಟ್ಟಿ ಮಾಡುವಾಗ ಹಿಟ್ಟನ್ನ ನೀಟಾಗಿ ನಾದ್ತೀವಲ್ರಿ, ಆ ಥರ ಸ್ಪೂನ್ ಸಹಾಯದಿಂದನೇ, ಯಾಕಂದ್ರೆ ಸುಡ್ತಿರ್ತೈತಿ, ಸ್ಪೂನಿಂದನೇ ನೀಟಾಗಿ ಒತ್ತಿ ಅದನ್ನ ಮಗಚಿ ಅಂತಾರಲ್ರಿ, ಮಗಚಿ ಹಾಕಿ ಈ ಥರ ನಾನು ತೋರ್ಸಾಕತ್ತೀನಲ್ಲ, ಈ ರೀತಿ ಮಾಡ್ತಾ ಇರ್ಬೇಕು ಅದನ್ನು. ಆವಾಗ ಅದು ನಿಧಾನಕ್ಕಿಲ್ಲೇ ತಳನ ಬಿಡಕತ್ತೈತೆ ಹಿಟ್ಟು, ಒಂದು ಕರೆಕ್ಟ್ ಹದಕ್ಕೆ ಬರ್ತೈತ್ರಿ. ಅದು ಸ್ಟಾರ್ಟಿಂಗ್ ನಿಮ್ಗೆ ಕೈಗೆಲ್ಲ ಅಂಟೋದು ಅದು ಆಗ್ತಿರ್ತೈತಿ. ಆಮೇಲೆ ಅದು ಕರೆಕ್ಟಾಗಿ ಮಿದ್ದಿದಂಗೆಲ್ಲ ನಾದಿದಂಗೆಲ್ಲ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಆಗ್ಬಿಡ್ತೈತಿ. ನೋಡ್ತಿರ್ಬೋದು, ಮೊದಲೆಲ್ಲ ಕೈಗೆ ಅಂಟೋ ಥರ ಇತ್ತು. ಅದನ್ನು ನೀಟಾಗಿ ಒಂದು ಹದಕ್ಕೆ ನಾದಾದ್ಮೇಲೆ ಈಗ ನಾನು ಒಂದೇ ಸರಿಗೆ ನೀವು ಒಂದೇ ಸೈಜಿಂದು ಉಂಡೆ ಮಾಡಿ ನೀವು ರೊಟ್ಟಿನ ಲಟ್ಟಿಸ್ಕೊಂಡು ಹೋಗ್ಬೋದು. ಆದರೆ ನಾನಿಲ್ಲಿ ಒಂದೊಂದು ತೊಗೊಂಡು ಮಾಡಾಕತ್ತೀನಿ. ನೋಡ್ತಿರ್ಬೋದು, ನಾನು ಒಂದು ಮೀಡಿಯಮ್ ಸೈಜ್ ಹಿಟ್ಟು ತೊಗೊಂಡೀನಿ ರೀ. ತೊಗೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕಿ ಈ ಥರ ಉದ್ಕೊಳಕತ್ತೀನಿ. ನೆನಪಿರಲಿ, ಇದನ್ನ ಒಂದೇ ಲೆವೆಲ್ ಒಳಗೆ ಉದ್ಕೋಬೇಕು. ನಡುವ ದಪ್ಪ ಮಾಡಿ ಸುತ್ತ ಅಂಚೆಲ್ಲ ತೆಳಗೆ ಮಾಡಬೇಡ್ರಿ, ಅಲ್ಲಿ ದಪ್ಪ ಇದ್ದ ಕಡೆ ಹೊತ್ತಿ ಬಿಡ್ತೈತಿ. ಇಲ್ಲ ನಡುವ ತಿಕ್ಕಿ ಲಾಸ್ಟೆಲ್ಲ ದಪ್ಪ ಮಾಡಬೇಡ್ರಿ. ನೀಟಾಗಿ ಒಂದೇ ಲೆವೆಲಿಗೆ ಈವನ್ ಆಗಿ ಎಲ್ಲ ಕಡೆ ಕರೆಕ್ಟ್ ಸಮವಾಗಿ ನೀವು ಅದನ್ನ ಲಟ್ಟಿಸ್ಬೇಕ್ರಿ. ಲಟ್ಟಿಸ್ಕೊಂಡು ಈಗ ಹಂಚು ಕಾಯಕ್ಕಿಡಬೇಕು. ಒಂದು ರೊಟ್ಟಿ ಉದ್ದಷ್ಟೊತ್ತಿಗೆ ಈ ಕಡೆ ಹಂಚು ಕಾದಿರ್ತೈತಿ. ನೀವು ಹಂಚಿಗೆ ಹಾಕಿ, ನಾವು ಜೋಳದ ರೊಟ್ಟಿಗೆ ಮಾಡ್ತೀವಲ್ಲ, ಮಾಮೂಲಿ ಮಾಡುವಾಗ ಒಂದು ಸೈಡ್ ಹಿಟ್ಟು ಹಾಕಿರ್ತೀವಲ್ಲ, ಹಾಗಾಗಿ ಅದನ್ನೆಲ್ಲ ಒಂದು ಬಿಳಿ ಅರ್ಬಿ ನೀರೊಳಗೆ ಒದ್ದೆ ಮಾಡಿ ಅದನ್ನ ಹಚ್ಚಿರಿ. ಅದು ಹಿಟ್ಟು ಹತ್ತಿರೋದೆಲ್ಲ ಹೊಕ್ಕೈತಿ. ನಾನಿಲ್ಲಿ ಫಸ್ಟ್ ಒಂದು ರೊಟ್ಟಿಗೆ ಹಚ್ಚಿದಾನ ತೋರಿಸೀನಿ. ಹಚ್ಚಿದಾನ ಮಾಡಿದ್ವಿ ಅಂದರೆ ಯಾವ ಥರ ಆಕೈತಿ ಅಂತಲೂ ತೋರಿಸೀನಿ. ಈಗ ಈ ರೊಟ್ಟಿಗೆ ಮೊದಲೇ ರೊಟ್ಟಿ ಇದು, ನಾನು ಇದಕ್ಕೆ ಯಾವುದೇ ನೀರು ಹಚ್ಚಲಿಲ್ಲ. ಹಾಗೆ ಅದು ಒಂದು ಸೈಡೆಲ್ಲ ಹಾಕಿದಾಗ ಬೇಯುವಾಗ ಗುಳಿ ಬಬಲ್ಸ್ ಎಲ್ಲ ಬರ್ತಲ್ಲ, ಅಲ್ಲಿವರೆಗೂ ಬಿಡ್ಬೇಕು ನೀವು. ಅಂದಾಗ ಅದು ಅಲ್ಲಿ ಒಂದು ಸೈಡ್ ಬೆಂದಿರ್ತೈತೆ ಅಂತ ಅರ್ಥ. ನಾನು ಯಾಕೆ ಇಷ್ಟು ಡೀಪಾಗಿ ಹೇಳಾಕತ್ತೀನಿ ಅಂದ್ರೆ, ಬೇಯಿಸೋದು ಕೂಡ ಸ್ಟಾರ್ಟಿಂಗು ಮಾಡ್ತಿರ್ತಾರಲ್ಲ ಕಲಿಕೆಯವರು, ಅವ್ರಿಗೆ ಗೊತ್ತಾಗಲಿ ಅಂತೇಳಿ ಅಷ್ಟೆ. ಈಗ ನೋಡಿರಿ, ಒಂದು ಸೈಡೆಲ್ಲ ಬಬಲ್ ಬಂದಿತ್ತು, ಟರ್ನ್ ಮಾಡಿ ಹಾಕಿನಿ. ಇನ್ನೊಂದು ಸೈಡ್ ಬೇಯಿಸಾಕತ್ತೀನಿ. ನೋಡ್ತಿರ್ಬೋದು, ಉಬ್ಬಿ ಬರಾಕತ್ತೈತಿ ರೊಟ್ಟಿ. ನಾನು ಇಲ್ಲಿ ನೀರು ಹಚ್ಚಲಿಲ್ಲ. ಹಾಗಾಗಿ ನಾವೇನು ಲಟ್ಟಿಸುವಾಗ ಹಿಟ್ಟು ಹಾಕಿದ್ವಲ್ಲ, ಪುಡಿ ಹಿಟ್ಟು, ಅದೆಲ್ಲ ಹಾಗೆ ಇರುತ್ತೆ, ವೈಟ್ ಕಾಣ್ತಿರ್ತೈತಿ. ಹಾಗೆ ಒಂದು ಸೈಡ್ ಬೇಯಿಸಿ ಇನ್ನೊಂದು ಸೈಡು ತಿರುವಿ ಹಾಕಿದಾಗ ಅಲ್ಲಿ ಸ್ವಲ್ಪ ಕಪ್ಪು ಇಲ್ಲ ಸ್ವಲ್ಪ ಬ್ರೌನಿಶ್ ಆಗುತ್ತೆ ರೊಟ್ಟಿ, ಒಣ ಹಿಟ್ಟಿರೋದ್ರಿಂದ. ಹಾಗಾಗಿ ನೀವೇನು ಮಾಡಿರಿ, ಸೇಮ್ ಟು ಸೇಮ್ ಜೋಳದ ರೊಟ್ಟಿ ಮಾಡೋ ಥರನ ಒದ್ದೆ ಅರ್ಬಿ ಮಾಡಿ ಒರೆಸಿಬಿಡ್ರಿ. ಆವಾಗ ಇನ್ನೂ ಪರ್ಫೆಕ್ಟ್ ಆಗುತ್ತೆ ರೊಟ್ಟಿ. ಈಗಲೂ ಚಲೋನೇ ಆಗೈತಿ. ನೋಡ್ತಿರ್ಬೋದು ನೀವು, ಹೊಟ್ಟೆ ಉಬ್ಬಿ ಎಷ್ಟು ಸಾಫ್ಟಾಗಿ ಬಂದೈತೆ ಅಂತೇಳಿ ರೊಟ್ಟಿ. ಆ ಥರ ನೀರು ಹಚ್ಚಿ ಮಾಡೋದ್ರಿಂದ ರೊಟ್ಟಿ ಇನ್ನೂ ಸಾಫ್ಟಾಗಿ ಒಳ್ಳೆ ಪದರು ಬಿಟ್ಟು ಚೆನ್ನಾಗಿ ಬರ್ತೈತಿ. ಒಂದು ಸರಿ ಟ್ರೈ ಮಾಡಿ.